ವ್ಲಾಗ್ಸ್ ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ. ಎಗ್ ಕುಕ್ಕುಂಬರ್ ಬೋಟ್ ಅಂತ. ಇದು ಬೋಟ್ ತರ ಮಾಡಬೇಕು ನಾವು ಈ ರೆಸಿಪಿನ. ಅದರ ಮೇಲೆ ಎಗ್ ಸ್ಟಫಿಂಗ್ ಮಾಡಬೇಕು. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಒಂದು ಹೋಲ್ ಕುಕ್ಕುಂಬರ್ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಎಲ್ಲ ಸೈಡಿಂದನೂ ಪೀಲ್ ಮಾಡ್ಕೊಳ್ತಿದ್ದೀನಿ. ಕ್ಯೂಕ್ಯುಂಬರ್ನ ಪೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಇದರಿಂದ ಒಂದು ಬೋಟ್ ಪ್ರಿಪೇರ್ ಮಾಡಬೇಕು. ಸೊ ಬೇಕಾಗಿರೋದು ಬರೀ ಹಾಫ್ ಕುಕ್ಕುಂಬರ್. ಸೊ ಅದನ್ನು ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನು ಮಿಡ್ಲಲ್ಲಿ ಈ ಥರ ಕಟ್ ಮಾಡಿಕೊಂಡು ಇನ್ನೊಂದು ಸ್ಪೂನ್ ತಗೊಂಡು ಇದ್ರ ಒಳಗಿರೋ ಅಷ್ಟು ಪಲ್ಪ್ ಏನು ಹೇಳ್ತಾರೆ ಪಲ್ಪ್, ಈ ಪಲ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇದರಿಂದ ಒಂದು ಬೋಟ್ ಥರ ಶೇಪ್ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಬೋಟ್ ರೆಡಿ ಆಗಿದೆ. ಇದನ್ನು ಹಾಗೆ ಮಾಡ್ಕೊಳ್ಳೋಣ. ಸೊ ಇದನ್ನು ಎಸೆಯೋಕ್ಕಿಲ್ಲ, ಇದನ್ನು ಹಾಗೆ ಎತ್ತಿಟ್ಕೋಬೇಕು. ನಮಗೆ ಈ ಪರ್ಟಿಕ್ಯುಲರ್ ಪಲ್ಪ್ ಏನಿದೆ ಅದು ಬೇಕು. ಇದನ್ನು ವೇಸ್ಟ್ ಮಾಡಬಾರ್ದು. ಇದನ್ನೊಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು. ನಾನು 4 ಹೋಲ್ ಎಗ್ ತಗೊಂಡಿದ್ದೀನಿ. ಇದನ್ನು ಈಗ 2 ಪೀಸ್ ಮಾಡಿ ಇದನ್ನು ಎಗ್ ಯಾಕ್ನ ಮಾತ್ರ ಸಪ್ರೇಟ್ ಆಗಿರ್ತೀನಿ. ಸೊ ಎಗ್ ವೈಟನ್ನು ಸಪ್ರೇಟ್ ಆಗಿ ಇಟ್ಕೊಂಡು ಎಗ್ ಎಲ್ಲೋನ ಪಕ್ಕದಲ್ಲಿರೋ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಸೊ ಈ ಎಗ್ ವೈಟನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ, ಸಣ್ಣ ಕ್ಯೂಬ್ ಥರ. ಚಾಪ್ ಮಾಡಿಟ್ಟಿರೋ ಎಗ್ ವೈಟ್ ರೆಡಿ ಇದೆ. ಇವಾಗ ಮೇನ್ ಪ್ರಾಸೆಸ್ಗೆ ಹೋಗೋಣ. ಇಲ್ಲಿದೆ ಎಗ್ ಎಲ್ಲೋ, ಇದನ್ನ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಸೊ ಇದ್ರ ಮೇಲೆ ನಾವು ಆ್ಯಡ್ ಮಾಡ್ಕೋಬೇಕು ಮಯೋನೈಸ್. ಆ್ಯಂಡ್ ಈ ಮಯೋನೈಸ್ ತುಂಬ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಹೆಲ್ದಿ ಮಯೋನೈಸ್. ಇದನ್ನ ನಾವು ಮನೆಯಲ್ಲೇ ಮಾಡಿದೀವಿ. ಈ ಮಯೋನೈಸ್ನ ರೆಸಿಪಿ ನಿಮಗೂ ಬೇಕು ಅಂತ ಹೇಳಿದ್ರೆ ಇದು ಮನೆಯಲ್ಲೇ ಮಾಡಿರುವಂತ ರೆಸಿಪಿ. ಸಪೋಸ್ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಮಯೋನೈಸ್ನ ಲಿಂಕ್ ಕೊಟ್ಟಿರ್ತೀವಿ. ದಯವಿಟ್ಟು ಓಪನ್ ಮಾಡಿ ಈ ಮಯೋನೈಸ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನೋಡ್ಕೊಳ್ಳಿ. ಮಯೋನೈಸ್ ಎಲ್ಲ ಹಾಕೊಂಡಿದ್ದೀವಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಹೆಚ್ಚಿಟ್ಟಿರೋ ಕ್ಯೂಕುಂಬರ್ನ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಅದಾದಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋ ಬಾಯ್ಲ್ಡ್ ಎಗ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ನೂ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೆಪ್ಪರ್ ಹಾಕೊಳ್ಳೋಣ. ಸ್ವಲ್ಪ ಆರಿಗ್ಯಾನೋ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಬೋಟ್ ಹೊರಡಲಿಕ್ಕೆ ರೆಡಿ ಆಗಿದೆ. ನಾವು ಮಾಡಿರೋ ಸ್ಟಫಿಂಗ್ಸ್ನ ಇದ್ರ ಮೇಲೆ ಅಷ್ಟು ನೀಟಾಗಿ ಪ್ಲೇಸ್ ಮಾಡೋಣ. ಬೋಟ್ ಎಲ್ಲಿಗೆ ಹೋಗುತ್ತೆ? ಹೊಟ್ಟೆಗ? ಬೋಟ್ ಇವಾಗ ಉದರ ದೇಶ. ರೆಡಿ ಇದೆ. ಇದನ್ನ ಗಾರ್ನಿಷ್ ಮಾಡ್ಕೊಳ್ಳೋಣ. ಓಕೆ, ಗಾರ್ನಿಷ್ ಮಾಡ್ಕೊಳ್ಳೋಣ. ಯಾವ ದೇಶದ ಫ್ಲಾಗ್ ಇದು? ಇದು ಪಾಕಿಸ್ತಾನದಂತೂ ಅಲ್ಲ, ಗ್ರೀನ್ ಇದ್ರು. ನಮ್ಮ ಎಗ್ ಕ್ಯುಕುಂಬರ್ ಬೋಟ್ ರೆಡಿ ಆಗಿದೆ. ಇದೀಗ ಯಾವ ದೇಶಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ಉದರ ಅನ್ನೋ ಒಂದು ದೇಶಕ್ಕೆ ಹೋಗ್ತಿದೆ. ಸೊ ಫಸ್ಟ್ ಪ್ರೊಫೆಸರ್ ಟೇಸ್ಟ್ ಮಾಡ್ತೀರಾ? ಅದು ಬೋಟಿನ ಫ್ಲಾಗ್ ತೆಗೀರಿ. ತಿನ್ನಕ್ಕೆ ಮನ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತದೆ. ಏನ್ ಚೆನ್ನಾಗಿ ಕಾಣ್ತಿದೆ? ಬೋಟ್. ಬಾಳ್ ಹೋಗೋಣ. ಸ್ಯಾಟಿಸ್ಫೈಯಿಂಗ್. ಸೊ ಪ್ರೊಫೆಸರಿಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸ್ತಂತೆ ರಿವ್ಯೂ ಅಲ್ಲಿ. ಸೊ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾವತ್ತು ಜೆನ್ವಿನ್ ಆಗಿರ್ಬೇಕಲ್ವ, ಎಲ್ಲನೂ ಚೆನ್ನಾಗಿದೆ, ಅದು ಇದೆ, ಏನು ಮೈನಸ್ ಇದೆ ಅದನ್ನು ಹೇಳಿದ್ದೀರಾ. ಸೊ ಈ ಬೋಟ್ ಹೋಗ್ತಿದೆ ನನ್ನ ಉದರ ದೇಶಕ್ಕೆ. ಇದು ಯಾವ ಥರ ತಿಂದರೆ
ಮುಖಕ್ಕೆ ಮೂಗಿಗೆಲ್ಲ ತಾಗಿದ್ರೂ ಪರವಾಗಿಲ್ಲ ತಿಂತಾ ಇರೋಣ ಅನಿಸುತ್ತೆ. ಇದು ಪ್ಯೂರ್ಲಿ ಒಂದು ಏನಿದೆ ಸಲಾಡ್ ರೆಸಿಪಿ. ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ನಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನೈಟು ತಿನ್ಬೋದು. ಇದ್ರ ಕಾಂಬಿನೇಷನ್ ಬಂದು ಇಲ್ಲಿ ಫೈಬರ್ ಇದೆ, ಮೇಲೆ ಪ್ರೋಟೀನ್ ಇದೆ. ಈ ರೆಸಿಪಿ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ತಿಳಿಸಿ. ಆ್ಯಂಡ್ ಎಸ್, ಸಾಲ್ಟ್ ಮಾತ್ರ ನೀವು ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ನಿಮಗೇನು ಟೇಸ್ಟ್ಗೆ ತಕ್ಕ ಸಾಲ್ಟ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಸಾಲ್ಟ್ ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ರೆ ರುಚಿ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅದು ಬಿಟ್ಟರೆ ಇಟ್ಸ್ ಅಲ್ಟಿಮೇಟ್ ರೆಸಿಪಿ. ಇನ್ನಷ್ಟು ಫುಡ್ ಬ್ಲಾಗಿಂಗ್ ಆಗಲಿ, ಇನ್ನು ಟ್ರಾವೆಲ್ ಬ್ಲಾಗ್ ಮಾಡಬೇಕು ಅನ್ನೋದಿದೆ. ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅಕ್ಷತಾನು ಅವಳದು ಡ್ಯೂಟಿಯಲ್ಲಿ ಬ್ಯುಸಿ ಇದ್ದಾಳೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಹಿಂಗೆ ಗ್ಯಾಪಲ್ಲಿ ಸಿಕ್ಕಿದಾಗೆಲ್ಲ ಕುಕಿಂಗ್ ಬ್ಲಾಗೇ ಜಾಸ್ತಿ ಮಾಡ್ತಾ ಇದ್ದೀವಿ. ಎಸ್, ಇನ್ನಷ್ಟು ರೆಸಿಪೀಸ್ ಜೊತೆ ಬರ್ತಾ ಇರ್ತೀವಿ. ಇನ್ನಷ್ಟು ಟ್ರಾವೆಲಿಂಗ್ಗೆ ಹೋಗೋ ಪ್ಲ್ಯಾನು ಇದೆ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಸಿಕ್ಕಿದ್ರೆ ಮಾತ್ರ ನಾವು ಅದನ್ನೆಲ್ಲನೂ ಮಾಡೋಕ್ಕೆ ಸಾಧ್ಯ. ಎಸ್, ಚಲೋ, ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರೋಣ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.